ನೀರಜ ನೀರಜ ಹೆದರ್ಕೋಬೇಡ, ವಿಲ್ ಬಿ ಆಲ್ ರೈಟ್. ನನ್ನ ಕ್ಷಮಿಸ್ಬಿಡು. ನೀ ಹೇಳಿದ್ ಸತ್ಯ. ನೀನು ಗಜನ ಹೆಂಡತಿ ಅಲ್ಲ, ಗಜನ ಹೆಂಡತಿ ಅಲ್ಲ. ಸ್ವಲ್ಪ ನಿಧಾನಕ್ಕೆ ಹೇಳಿ, ನನಗೇನು ಅರ್ಥ ಆಗ್ತಿಲ್ಲ. ಓಹ್ ಓಹ್ ಐ ಆಮ್ ಸಾರಿ. ನನಗಾಗ್ತಾರೆ ಸಂತೋಷದಲ್ಲಿ ನಿನಗೆ ಈಗ ತಾನೆ ಆಕ್ಸಿಡೆಂಟ್ ಆಗಿದೆ ಅನ್ನೋದು ಮರ್ತ್ಬಿಟ್ಟೆ. ಇಲ್ಲಿ ನೋಡು ಯಾರು ಬಂದಿದ್ದಾರೆ ಅಂತ. ನನ್ನ ಮಗಳೇ, ನಾನು ಬರ್ತಿದ್ ಬಸ್ ಆಕ್ಸಿಡೆಂಟ್ ಆಗೋಯ್ತಪ್ಪ. ಹೌದಮ್ಮ, ದೇವ್ರು ದೊಡ್ಡವನು, ನಿನ್ನ ಉಳಿಸ್ಕೊಟ್ಟ. ಆ ದೇವ್ರೇ ಡಾಕ್ಟರ್ ಆನಂದ್ ರೂಪದಲ್ಲಿ ಬಂದು ನಿನಗೆ ಹೊಸ ಜನ್ಮ ಕೊಟ್ಟನಮ್ಮ. ಡಾಕ್ಟರ್ ಆನಂದ್ ನನ್ನನ್ನು ಉಳಿಸಿದ್ರ? ಹೌದಮ್ಮ. ಐ ವಾಂಟ್ ಟು ಥ್ಯಾಂಕ್ ಹಿಮ್. ಎಲ್ಲಿದ್ದಾರೆ ಆ ಡಾಕ್ಟರ್? ಏನ್ ಹೇಳ್ತಿದ್ದೆ ನೀರಜ? ನಾನೇ ಡಾಕ್ಟರ್ ಆನಂದ್, ನಿನ್ನ ಆನಂದ್. ನೀವು ಡಾಕ್ಟರ್ ಆನಂದ? ನನ್ಗೇನು ಜ್ಞಾಪಕ ಇಲ್ಲ. ಜ್ಞಾಪಕ ಇಲ್ವಾ? ವಾಟ್ ಇಸ್ ದಿಸ್? ಏನ್ ಹೇಳ್ತಿದ್ದೆ ನೀನು? ಮುಕುಲ್ ಕೇಳಿಸ್ಕೊಂಡ್ಯಾ? ಕುಂತಲ ಕೇಳಿಸ್ಕೊಂಡ್ಯಾ? ಈ ಆನಂದ್ ಇವಳ ಜೀವಕ್ಕಿಂತ ಜೀವ ಪ್ರೀತಿರು ನನ್ನನ್ನ ಯಾರು ಅಂತ ಕೇಳ್ತಿದ್ದಾಳೆ, ಯಾರು ಅಂತ ಕೇಳ್ತಿದ್ದಾಳೆ. ಓ ಮೈ ಗಾಡ್. ಡಾಕ್ಟರ್, ನೀವೇನ್ ಹೇಳ್ತಾ ಇದ್ದೀರಾ? ನಿಮ್ಮನ್ನ ಇದೇ ಮೊದಲನೇ ಸಲ ನಾನು ನೋಡ್ತಾ ಇರೋದು. ಮೊದಲನೇ ಸಲನಾ? ನೀರಜ ಪ್ಲೀಸ್ ಪ್ಲೀಸ್ ಜ್ಞಾಪಿಸ್ಕೋ. ನಾನು ಆನಂದ್. ಹಿಲ್ ಸ್ಟೇಷನ್, ಬೆಟ್ಟ ಗುಡ್ಗಳು, ನಾವಿಬ್ರು ಅಲ್ಲಿ ಹೋಗಿದ್ದು. ಅಲ್ಲಿ ನೀನು ಆನಂದ್ ಆನಂದ್ ಐ ಲವ್ ಯು ಅಂತ ಹೇಳಿದ್ದು. ಯಾವುದು ಜ್ಞಾಪಕ ಅಲ್ವಾ? ಜ್ಞಾಪಕ ಅಲ್ವಾ? ನಾನು ಇವ್ರಿಗೆ ಏನು ಹೇಳಿಲ್ಲ, ಎಲ್ಲ ಸುಳ್ಳು ಹೇಳ್ತಾ ಇದ್ದಾರೆ. ಹೌದು, ನಾನು ಸುಳ್ಳು ಹೇಳ್ತಿದ್ದೀನಿ. ನಿನಗೆ ನಾನು ಯಾರಂತಾನೆ ಗೊತ್ತಿಲ್ಲ. ನಾನೇನು ಪ್ರೀತಿಸ್ಲಿಲ್ಲ. ನಾನೇನು ಕೋಲಾಡ್ಸಿದ್ದಕ್ಕೆ ನನಗೆ ಸರಿಯಾದ ಶಿಕ್ಷಣ ಕೊಡ್ತಿದ್ಯಾ? ಆನಂದ್, ಅವಳಿಗೆ ಪಾಸ್ಟ್ ಮೆಮೊರೀಸ್ ಬಂದಿದೆ, ಪ್ರೆಸೆಂಟ್ ಮೆಮೊರಿ ಹೊರಟೋಗಿದೆ. ನೀನೇ ಈ ರೀತಿ ಕಂಗಾಲಾದ್ರೆ ಹೇಗೆ? ಇವರ ಡಾಕ್ಟರ್ ಆನಂದ್. ಮುಕುಲ್ನ ಡಾಕ್ಟರ್ ಅಷ್ಟೇ ಅಲ್ಲ, ಮಾಂಸ, ರಕ್ತ, ಹೃದಯ, ಬಂಧನ ಎಲ್ಲ ಇರೋ ಮನುಷ್ಯನ. ನನಗೆ ಹುಚ್ಚಿಡಿತಾ ಇದೆ ಮುಕುಲ್, ಹುಚ್ಚಿಡಿತಾ ಇದೆ. ನನಗೆ ಈಗ ಗೊತ್ತಾಗ್ತಿದೆ, ನಾವು ಒಬ್ಬರನ್ನ ಪ್ರೀತಿಸಿ ಅವ್ರು ನಮ್ಮನ್ನ ಪ್ರೀತಿಸೋದಿರ್ಲಿ, ಗುರುತೇ ಹಿಡಿದಿದ್ರೆ ಈ ಹೃದಯ, ಮೆದುಳು ಒದ್ದಾಡಿ ಸತ್ತೋಗುತ್ತೆ ಮುಕುಲ್, ಸತ್ತೋಗುತ್ತೆ. ಡಾಕ್ಟರ್ ಆನಂದ್, ನನ್ನ ಕ್ಷಮಿಸ್ಬಿಡಿ. ನಾನು ಅನ್ಯಾಯ ಮಾಡಿದ್ರೆ ನನ್ನ ಕ್ಷಮಿಸ್ಬಿಡಿ. ನನ್ನ ತಲೆ ಸಿಡಿತಾ ಇದೆ. ಅಯ್ಯೋ, ತಪ್ಪು. ನಾನೀಗ ಅನ್ಯಾಯ ಮಾಡಿದ್ದೀನಿ ರಜಾ. ಎಸ್, ಐ ಮಸ್ಟ್ ಬಿ ಪನಿಷ್ಡ್. ಆನಂದ್, ನಿನಗೆ ದೊಡ್ಡ ಅನ್ಯಾಯ ಆಗಿ ಹೋಗಿದೆಪ್ಪ. ಈಗ ಅದು ನನಗೆ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ದಯವಿಟ್ಟು ನನ್ನ ಮಗಳ ಪರವಾಗಿ ಕೇಳ್ಕೊತೀನಿ, ಕ್ಷಮಿಸ್ಬಿಡಪ್ಪ. ಅರೆ, ನೀವಾಗ ಕೇಳ್ಕೋಬಾರ್ದು. ನನಗೆ ಏನ್ ಮಾತಾಡ್ಕೋ ತೋರಿಸ್ತಾ ಇಲ್ಲ. ಒಂದು ಗಾಯ ವಾಸಿ ಆಗದೆ ಅದ್ರ ಮೇಲೆ ಮತ್ತೊಂದು ಗಾಯ ಆದ್ರೆ ಎಂತ ನೋವಾಗುತ್ತೆ ಅಂತ ನಿಮ್ಗೆ ಗೊತ್ತು. ನಾವು ಐ ಲಾಸ್ಟ್ ಮೈ ಮೆಂಟಲ್ ಬ್ಯಾಲೆನ್ಸ್. ನಿಮ್ಮಿಂದ ನನಗೆ ಉಪಕಾರ ಬೇಕು. ಹೇಳಪ್ಪ, ಏನ್ ಮಾಡ್ಬೇಕು ಹೇಳು. ನನ್ನ ತಾಯಿ ನೀರಜನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾರೆ. ನೀವು ಊರಿಗೆ ಹೋಗೋ ಮುಂಚೆ ಒಂದ್ಸಲ ಮನೆಗೆ ಬಂದು ಹೋಗಿ. ಆಗ್ಲಪ್ಪ, ಖಂಡಿತ ಬರ್ತೀವಿ. ಅಮ್ಮ, ನೀರಜಮ್ಮ ಬರ್ತಾ ಇದ್ದಾರೆ. ಹೌದಾ? ನೀನ್ ಹೋಗಿ ಕಾಫಿ ಮಾಡ್ಕೊಂಬ. ಸರಿ ಅಮ್ಮ. ಓ ಬಾಬಾ, ಬನ್ನಿ. ನಮಸ್ಕಾರ ಅಮ್ಮ. ನಮಸ್ಕಾರ. ಊರು ಹೊರಟಿದ್ವಿ, ನಿಮ್ಮನ್ನ ನೋಡ್ಕೊಂಡು ಹೇಳ್ಬಿಟ್ಟು ಹೋಗೋಣ ಅಂತ ಬಂದ್ವಿ. ಬಹಳ ಸಂತೋಷ. ಕೂತ್ಕೊಳ್ಳಿ. ಕೂತ್ಕೊಮ್ಮ. ನಿಮ್ಮ ದಯದಿಂದ ನನ್ನ ಮಗಳಿಗೆ ಒಂದು ಹೊಸ ಜನ್ಮನೇ ಸಿಕ್ಕಾಗಾಯ್ತು. ಆದ್ರೆ ನನಗೆ ಗೊತ್ತು ನಿಮ್ಮ ಮನಸ್ಸಿಗೆ ಅಗಾಧವಾದ ದುಃಖ ಆಗಿದೆ ಅಂತ. ಈ ಮನೆಗೆ ಬರಬೇಕಾದ ಗಜಾನನ್ನ ಹೆಂಡತಿ ಬರ್ಲಿಲ್ಲ.
ಸುಖ ದುಃಖ ಎರಡೂ ಇರ್ಲೇಬೇಕಲ್ಲ. ಇಷ್ಟು ದಿವಸ ನೀರ್ಜ ನಮ್ಮ ಮನೇಲಿದ್ಲು, ಇವಳೇ ನಮ್ಮ ಸೊಸೆ ಅನ್ಕೊಂಡಿದ್ವು. ಈಗ ಅವಳಲ್ಲ ಅಂತ ಗೊತ್ತಾಯ್ತಲ್ಲ, ಏನ್ ಮಾಡಕ್ಕಾಗತ್ತೆ? ನೀರ್ಜ, ನೀನು ಊರಿಗೆ ಹೋದ್ಮೇಲೆ ನಮ್ಮನ್ನೆಲ್ಲ ಮರ್ತು ಬಿಡ್ತೀಯಾ? ನಾನು ಪರವಾಗಿಲ್ಲ ಬಿಡಮ್ಮ. ನಾನು ಈ ಮನೇಲಿದ್ದೆ ಅಂತ ನಮ್ಮ ತಂದೆ ಹೇಳಿದ್ರು. ಹಾಗೇನಾದ್ರೂ ಇದ್ದಾಗ ನನ್ನಿಂದ ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ. ತಪ್ಪು ನಿಂದಲ್ಲಮ್ಮ, ತಪ್ಪೆಲ್ಲ ನಮ್ದೆ. ನೀನ್ ಬಂಗಾರದಂಥ ಹುಡುಗಿ. ನೋಡಿ ರಾಯ್ರೆ, ನೀರಜ ಈ ಮನೆ ಕಾಲಿಟ್ಟ ಘಳಿಗೆಯಿಂದ ನನ್ನ ದೇಹಸ್ಥಿತಿ ತುಂಬಾ ಸುಧಾರಿಸ್ಕೊಂಡಿದೆ. ಇವಳು ನನಗೆ ತುಂಬಾ ಒಗ್ಗೋಗಿದ್ದಾಳೆ. ನನಗನ್ಸುತ್ತೆ ಇವಳ ಬಿಟ್ಟು ನನ್ನ ಕೈಲಿ ಇರೋಕ್ಕಾಗಲ್ವೇನೋ ಅಂತ. ನನ್ನ ಮನಸ್ಸಲ್ಲಿರೋದನ್ನು ಹೇಳ್ಬಿಡ್ತೀನಿ. ನೀವು ದಯವಿಟ್ಟು ಒಪ್ಪೋದಾದ್ರೆ ನೀರಜ ಈ ಮನೆಗೆ ಸೊಸೆಯಾಗಿ ಬರಲಿ, ನನ್ನ ಆನಂದ ಹೆಂಡತಿಯಾಗಿ ಬರಲಿ ಅಂತ ನನ್ನ ಆಸೆ. ಅಮ್ಮ, ನಿಮ್ದು ಎಂಥ ವಿಶಾಲ ಹೃದಯ ತಾಯಿ. ನೀವು ಕೇಳ್ಕೋಬಾರ್ದು, ನಿಮಗೆ ಅಧಿಕಾರ ಇದೆ. ಅವಳಿಗೆ ಪುನರ್ಜನ್ಮ ಕೊಟ್ಟವರೇ ನೀವೇ ಅಲ್ವೇ ತಾಯಿ? ಇದಕ್ಕಿಂತ ಸೌಭಾಗ್ಯನೇ. ಆನಂದು ಡಾಕ್ಟ್ರು, ಇವಳು ಡಾಕ್ಟ್ರು, ಇಬ್ರು ಮದುವೆ ಆದ್ರೆ ಎರಡು ಮನೆಗೂ ಒಳ್ಳೇದಲ್ವೇ? ಆದ್ರೆ ಆನಂದ್ ಇದಕ್ಕೆ ಒಪ್ಕೋತಾನ ಅಮ್ಮ? ಖಂಡಿತ ಒಪ್ಕೋತಾನೆ. ಅವನ್ ನನ್ನ ಮಾತಿಗಿಲ್ಲ ಅಂತನ್ನಲ್ಲ. ಅಪ್ಪ, ಈಗ ನನ್ನ ಮನಸ್ಸಿಗೆ ಸಮಾಧಾನ ಆಯ್ತು. ಏನಮ್ಮ, ನೀನು ಈ ಮನೆಗೆ ಸೊಸೆಯಾಗಿ ಬರ್ತೀಯ ತಾನೆ? ಯಾಕಮ್ಮ ಸುಮ್ಮನೆ ಕೂತ್ಕೊಂಡ್ಬಿಟ್ಟೆ? ಒಪ್ಪಿಗೆ ಇದೆ ತಾನೆ? ಇಷ್ಟು ದಿವಸ ನನಗೆ ನನ್ನ ಸ್ವಂತ ಬದುಕೇ ಇರ್ಲಿಲ್ಲ, ಅಪ್ಪ ಅಮ್ಮನ ನೆನಪೇ ಇರ್ಲಿಲ್ಲ. ಈಗ ನೀವೆಲ್ಲ ಸಿಕ್ಕಿದ್ದೀರಾ. ಈ ಸಂತೋಷದಲ್ಲಿ ನನ್ನ ಮದುವೆ ಬಗ್ಗೆ ನಾನೇನ್ ತಾನೇ ಹೇಳೋಕ್ ಸಾಧ್ಯ? ನಿಮ್ಮ ತೀರ್ಮಾನನೇ ನನ್ನ ತೀರ್ಮಾನ. ಏನು ಡಾಕ್ಟರ್ ಸಾಹೇಬರು ನಮ್ಮನ್ನು ಮನೆಗೆ ಕರೆದ್ಬಿಟ್ಟು ನೀವು ಮಾಡಿ ಮೇಲೆ ಹೋಗಿ ಕೂತ್ಕೊಂಡ್ಬಿಟ್ರಲ್ಲ? ನೀವೆಲ್ಲ ಮಾತಾಡ್ತಿದ್ರಲ್ಲ, ಸುಮ್ಮನೆ ನಾಯಕ್ ಬಂದು ಡಿಸ್ಟರ್ಬ್ ಮಾಡ್ಲಿ ಅಂತ ಬರಲಿಲ್ಲ ಅಷ್ಟೇ. ಆನಂದ್, ನೀವು ನನ್ಗೆ ಕ್ಷಮಿಸ್ತಿರಲ್ಲ? ನನಗೆ ಮೆಮೊರಿ ಇಲ್ದಿದ್ದಾಗ ನಾನು ಹುಚ್ಚುಚ್ಚಾಗಿ ಆಡಿರ್ಬೋದು, ಅದರಿಂದ ನಿಮಗೆ ತೊಂದರೆನೂ ಆಗಿರ್ಬೋದು. ಹಾಗೇನಾದ್ರೂ ಆಗಿದ್ರೆ ಪ್ಲೀಸ್ ಫಾರ್ಗಿವ್ ಮೀ. ಆನಂದ್, ನಿಮ್ ತಾಯಿ ದೊಡ್ಡ ಮನಸ್ಸು ಮಾಡಿ ನಮ್ಮ ನೀರಜಾನ ಈ ಮನೆಗೆ ತಂದ್ಕೊಳ್ಳೋದಕ್ಕೆ ಒಪ್ಕೊಂಡಿದ್ದಾರೆ. ತಾವು ದಯಮಾಡಿ ನೀರಜಾನ ಮದುವೆ ಮಾಡಿಕೊಂಡು ನಮ್ಮನ್ನು ಉದ್ಧಾರ ಮಾಡ್ಬೇಕು. ನೋ ನೋ, ಇದು ಸಾಧ್ಯ ಅಲ್ಲ. ಯಾಕೋ ಸಾಧ್ಯ ಇಲ್ಲ? ನಾನು ಅವ್ರಿಗೆ ಮಾತು ಕೊಟ್ಟಿದ್ದೀನಿ, ನೀನ್ ಮದುವೆ ಆಗ್ಬೇಕು. ನೀನ್ ನನ್ನ ತಾಯಿಯಾಗಿ ಮಾತಾಡ್ತಿದ್ಯಮ್ಮ. ನಾನು ಯಾವ ಮುಖಾಟ್ಗಳು ಅವ್ಳು ಮದುವೆ ಮಾಡ್ಕೊಂಡು ಹೇಳು? ಅವಳು ಗಜಾನ ಹೆಂಡತಿ ಅಂತ ಗೊತ್ತಾದಾಗ ನಾ ಅವಳಿಗೆ ಎಷ್ಟು ಹಿಂಸೆ ಕೊಟ್ಟೆ. ನೀನೇ ಅವ್ನ ಹೆಂಡತಿ ಅಂತ ಬಲವಂತ ಒಪ್ಸೋದಕ್ಕೋತೆ. ಯಾಕೆ ಗೊತ್ತಾ? ನಮ್ಮ ಅತ್ತಿಗೆ ಮೇಲೆ ನನ್ ರೋಷ ಇತ್ತು, ಸೆಟ್ಟಿತ್ತು. ನಮ್ಮ ಅಣ್ಣನ ಸಾವು ಅವಳೇ ಕಾರಣ ಅಂತ ನಾನು ಒಬ್ಬರು ಮಾತ್ರ ಗೊತ್ತಿತ್ತು. ಏನು ನೀನ್ ಹೇಳ್ತಿರೋದು? ಗಜಾನನ ಸಾವಿಗೆ ಒಂದ್ ಹೆಣ್ಣೆ ಕಾರಣ ಅಂತ ಗೊತ್ತಾದಾಗ ನಾನು ಮದುವೆ ಮಾಡ್ಕೊಬಾರ್ದಂತ ನಿರ್ಧಾರ ಮಾಡಿದ್ದೆ. ಆದ್ರೆ ಏನ್ ಮಾಡ್ಲಿ, ನನಗೂ ಹೃದಯ ಇದೆ, ಮನಸ್ಸಿದೆ. ಅಕಸ್ಮಾತ್ ನೀರಜ ಸಿಕ್ಕಿ ನಾನು ಅವಳ ಪ್ರೀತಿಸ್ಬಿಟ್ಟಮ್ಮ. ಏನು, ನೀನು ನೀರ್ಜನ ಮೊದಲೇ ಪ್ರೀತಿಸಿದ್ಯಾ? ಹೌದಮ್ಮ, ಮದುವೆ ಮಾಡ್ಕೋಬೇಕು ಅನ್ನೋ ತೀರ್ಮಾನಕ್ಕೂ ಬಂದಿದ್ದೆ. ಈ ಮನೆಗೆ ಸೊಸೆ ಕರ್ಕೊಂಡ್ಬರ್ತೀನಿ ಅಂತ ನಿನಗೂ ಹೇಳಿದ್ದೆ. ಆಗ ನೀನು ಸಂತೋಷಪಟ್ಟೆ. ಆದ್ರೆ ನಾನು ಅವಳು ಕರ್ಕೊಂಡ್ಬರ್ಲಿಲ್ಲ. ಯಾಕೆ ಗೊತ್ತಾ? ಅವಳು ಬೇರೆ ಯಾರೂ ಆಗಿರ್ಲಿಲ್ಲ. ಅವಳು ಗಜಾನನ ಹೆಂಡತಿ ಆಗಿದ್ಲು. ನೋಡು, ಈಗ ನೀರಜ ಅವಳಲ್ಲ ಅಂತ ಗೊತ್ತಾಯ್ತಲ್ಲ, ಈಗ್ಲಾದ್ರೂ ಅವಳ ಕೈ ಹಿಡಿಬಾರ್ದೇನು? ಇಲ್ಲಮ್ಮ, ಅವಳು ನೆನಪು ಹೇಳ್ತಿದ್ದಾಗ ನಾನು ಡಾಕ್ಟರ್ ಟ್ರೀಟ್ ಮಾಡೋ ಬದಲು ಅವಳು ಆಡ್ತಾ ಇರೋದೆಲ್ಲ ಬರೀ ನಾಟಕ ಅಂತ ಚುಚ್ಚಿ ಚುಚ್ಚಿ ಆಡ್ ತೋರಿಸ್ತಾ ಇದ್ದೆ. ಅವಳು ನನ್ನಿಂದ ಸಾಕಷ್ಟು ನೋವು ತಿನ್ನಿಸ್ತಾಳೆ, ಹಿಂಸೆ ಪಟ್ಟಿದ್ದಾಳೆ. ಆದ್ರಿಂದ ನಾನು ಮಾಡಿದ ತಪ್ಪಿಗೆ ನಾನು ನಾನೇ ಧರಿಸ್ಕೋಬೇಕು. ಆಗ್ಲೇ ಈ ಜೀವಕ್ಕೆ ಸಮಾಧಾನ. ದಯವಿಟ್ಟು ಈ ಮದುವೆ ನಾನು ಬಲ್ಲಂತ ಮಾಡ್ಬೇಡಮ್ಮ. ಆನಂದ್, ಇದೇ ನಿನ್ ಕಡೆ ಮಾತಾ? ಪ್ಲೀಸ್ ನನ್ನ ಬಲವಂತ ಮಾಡ್ಬೇಡಮ್ಮ. ನೋಡು, ನಾನು ಅವ್ರಿಗೆ ಮಾತು ಕೊಟ್ಟಿದ್ದೀನಿ. ನೀರಜನ್ನು ನನ್ನ ಸೊಸೆಯಾಗಿ ಕರ್ಕೋತೀನಿ ಅಂತ ಹೇಳಿದ್ದೀನಿ. ನನ್ನ ಮಾತನ್ನ ನಾನು ಉಳಿಸ್ಕೊಳಕ್ ಆಗದೆ ಇದ್ಮೇಲೆ ನಾನು ಯಾಕೋ ಬದುಕಿರ್ಬೇಕು? ಅಮ್ಮ ಅಮ್ಮ, ಹಾಗೆಲ್ಲ ಹೇಳಿ ನನ್ನ ಬಾಯಿ ಕಟ್ಟಕ್ ಬೇಡಮ್ಮ. ಸ್ವಲ್ಪ ನನ್ನ ಮಾತು ಕೇಳು.
ಪ್ಲೀಸ್. ರಾಯರೇ, ನನ್ನ ಕ್ಷಮಿಸ್ಬಿಡಿ. ನನ್ನ ಮಾತು ಉಳಿಸ್ಕೊಳ್ಳೋಕ್ಕಾಗ್ಲಿಲ್ಲ. ಅಮ್ಮ ಅಮ್ಮ, ಯಾಕಮ್ಮ? ಯಾಕೋ ಅಮ್ಮ ಅಮ್ಮ ಅಂತ ನನ್ನ ಪ್ರಾಣ ಹಿಂಸಿಯ. ನಿನ್ನ ನಂಬಿದ್ದಕ್ಕೆ ನನಗೆ ಸರಿಯಾದ ಬಹುಮಾನ ಕೊಟ್ಬಿಟ್ಟೆ. ಇನ್ನೇನು ಉಳಿದಿದೆ ನೋಡು. ನಿನ್ ಮನ್ಸನ್ನು ನೋಯಿಸಿ ನಾನ್ ಸಂತೋಷ ಪಡ್ಬೇಕಾಗಿಲ್ಲ. ಒಟ್ನಲ್ಲಿ ನಾನ್ ಪಾಪಿ. ನಿಮ್ಮ ಅಪ್ಪ ತೀರ್ಕೊಂಡಾಗ್ಲೇ ನನ್ನನ್ನು ಜೊತೆಲಿ ಕರ್ಕೊಂಡು ಹೋಗ್ಬಿಟ್ಟಿದ್ರೆ ಇವಾಗ ನಿನ್ ಮನ್ಸ ನೆಮ್ಮದಿ ಸಿಗ್ತಿತ್ತು. ಅಮ್ಮ ಪ್ಲೀಸ್, ದಯವಿಟ್ಟು ಹಾಗೆ ಮಾತಾಡಮ್ಮ. ನಿನ್ ಸಂತೋಷ ನಾನು ಯಾವತ್ತೂ ಅಡ್ಡಿ ಬರಲ್ಲಮ್ಮ. ನನಗೆ ನೀನ್ ಮುಖ್ಯಮ್ಮ. ಆಯ್ತಮ್ಮ, ನೀನ್ ಹೇಗೆ ಹೇಳ್ತೀಯ ಹಾಗೆ. ನಿಜವಾಗ್ಲೂ ಒಪ್ಕೊಂಡಿದ್ಯಾ? ಹೌದಮ್ಮ. ನನಗ್ ಗೊತ್ತಿತ್ತು ನೀನ್ ನನ್ ಮಾತು ಮೀರಲ್ಲ ಅಂತ. ನನ್ ಬಂಗಾರ. ರಾಯ್ರೆ, ನನ್ ಮಗ ಮದುವೆಗೆ ಒಪ್ಕೊಂಡ್ಬಿಟ್ಟಿದ್ದಾನೆ. ಆದಷ್ಟು ಬೇಗ ಈ ಮದುವೆ ಮಾಡಿ ಮುಗಿಸ್ಬಿಡೋಣ. ಆಯ್ತಮ್ಮ, ಹೇಳ್ದಾಗೆ ಆಗಿ. ಇವತ್ತು ನಮ್ಮ ಜೀವನದಲ್ಲಿ ಸಂತೋಷ ಸಂಭ್ರಮ ತೊಳ್ಕಾಡ್ಬೇಕಾದ ದಿನ. ಅಂದ್ರೆ ಮಧುರ ಭಾವನೆಗಳು ಮಿಡಿಯೋ ಮೊದಲನೇ ರಾತ್ರಿ. ಸಾರಿ ನೀರಜ, ನಾನಿನ್ ಮುಟ್ಟಲ್ಲ, ನಿನ್ನ ಬಲವಂತ ಕೂಡ ಮಾಡಲ್ಲ. ನೀನ್ ಯಾವತ್ ನನ್ನ ಬಗ್ಗೆ ಮತ್ತೆ ನೆನಪರುತ್ತೋ, ಯಾವತ್ ನೀನು ಮೊದಲನೇ ನೀರಜ ಆಗಿ ನನ್ನ ಮೇಲೆ ಪ್ರೀತಿ ಮೂಡುತ್ತೋ, ಅಲ್ಲಿ ತನಕ ನಾನು ಕಾಯ್ತೀನಿ. ಯಾಕೆ ನಗ್ತಾ ಇದೀಯಾ? ನನ್ನ ಪರಿಸ್ಥಿತಿ ನೋಡಿ ನಗು ಬರ್ತಾ ಇದೆಯಾ? ಇಲ್ಲ ಆನಂದ್, ನಿಮ್ಮ ನೆನಪು ನನ್ನಲ್ಲಿ ಅಳಿಸಿಲ್ಲ. ಅಂದ್ರೆ ನಾಟಕ ಅಷ್ಟೇ. ನಾಟಕ? ಹಿಂದೆ ನಾನು ಮರೆವಿನಿಂದ ಒದ್ದಾಡ್ತಿದ್ದಾಗ ಅದನ್ನ ನೀವು ನಾಟಕ ಅಂದ್ರಿ. ಈಗ ನಾನು ಆಡಿದ ನಾಟಕನ ನಂಬಿಟ್ರಿ. ಆದ್ರೆ ನಾನು ಮಾತ್ರ ಯಾವತ್ತೂ ನಿಮ್ಮನ್ನ ಮರೀಲೇ ಇಲ್ಲ. ನನ್ನ ಹೃದಯದಲ್ಲಿ ನಿಮ್ಮನ್ನ ಜೀವಂತವಾಗಿಟ್ಕೊಂಡಿದ್ದೀನಿ. ಈಗಲೂ ಕೂಡ ನಿಮಗಾಗಿ ನನ್ನ ಮನ ಮಿಡಿತಾನೆ ಇದೆ. ನೀರಜ, I love you. I love you.